ಲೈವ್ ಬಂದು ತಾನು ಒಂದು ಪ್ರೀತಿಸುತ್ತಿರುವ ಹುಡುಗನ ಬಗ್ಗೆ ಪರಿಚಯ ಮಾಡಿಕೊಟ್ಟ ರಚಿತಾರಾಮ್. ಹೌದು ಸ್ನೇಹಿತರೆ, ಕನ್ನಡದ ನಟಿಯಾದಂಥ ರಚಿತಾರಾಮ್ ತಮ್ಮ ಎಲ್ಲ ವಿಷಯಗಳನ್ನು ತುಂಬಾ ಸೀಕ್ರೆಟಾಗಿ ಇಟ್ಕೊಳ್ಳುವಂಥವರು. ಯಾಕಪ್ಪ ಅಂತಂದರೆ ನಾವು ಹಲವಾರು ಬಾರಿ ಅವರನ್ನು ನೋಡಿದ್ದೇವೆ. ಸೊ ಎಲ್ಲೂ ಕೂಡ ತಮ್ಮ ವೈಯಕ್ತಿಕ ವಿಚಾರದ ಬಗ್ಗೆ ಆಗಲಿ ಎದ್ರ ಬಗ್ಗೆ ಆಗಲಿ ಹೇಳ್ಕೊಳ್ಳೋದಿಲ್ಲ. ಸೊ ತುಂಬಾ ಸೀಕ್ರೆಟ್ಸ್ಗಳನ್ನು ಮೇಂಟೈನ್ ಮಾಡುವಂಥವರು ಒಂದು ಕನ್ನಡದಲ್ಲಿ ಯಾರಾದರೂ ಇದ್ದರೆ ಅದು ರಚಿತಾರಾಮ್ ಅನ್ನೋದನ್ನು ನಾವು ಇಲ್ಲಿ ಹೇಳ್ಬೋದು. ಈಗ ರಚಿತಾರಾಮ್ರವರ ಒಂದು ಸೀಕ್ರೆಟ್ ನ್ಯೂಸ್ ಹೊರಗೆ ಬಿದ್ದಿದೆ. ಹೌದು ಸ್ನೇಹಿತರೆ, ಅವರು ಮದುವೆ ಆಗ್ತಿರ್ತಕ್ಕಂಥ ಅಂದರೆ ಅವರು ಪ್ರೀತಿ ಮಾಡ್ತಿರ್ತಕ್ಕಂಥ ಯುವಕನ ಬಗ್ಗೆ ಒಂದು ಸೀಕ್ರೆಟ್ ನ್ಯೂಸ್ ಹೊರಗಡೆ ಬಿದ್ದಿದೆ. ಸೊ ಅಷ್ಟಕ್ಕೂ ಹುಡುಗ ಯಾರು, ಏನು ಕೆಲಸ ಮಾಡ್ತಾನೆ, ಏನಾದರೂ ಕನ್ನಡದ ನಟರ, ಸೊ ಇವರು ಯಾವಾಗಿಂದ ಒಂದು ಪ್ರೀತಿಯನ್ನು ಮಾಡ್ತಿದ್ದಾರೆ, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಷ್ಟಕ್ಕೂ ಈ ಒಂದು ವಿಷಯ ಹೊರಗೆ ಬಿದ್ದಿದ್ದು ಹೇಗೆ, ಇದೆಲ್ಲದರ ಬಗ್ಗೆ ಒಂದೊಂದಾಗಿ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ದರೆ ತಡ ಮಾಡೋದು ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನೋಡಬೇಕಪ್ಪ ಅಂತಂದರೆ, ಒಂದು ಹಲವಾರು ದಿನಗಳಿಂದ ಒಂದು ರಚಿತಾರಾಮ್ರವರ ಮದುವೆ ಯಾವಾಗ ಅಂತ ಎಲ್ಲರೂ ಕಾಯ್ತಾಯಿದ್ರು. ಆ್ಯಂಕರ್ ಅನುಶ್ರೀ ಅವ್ರದ್ದು ಮದುವೆ ಆಯಿತು. ಸೊ ಒಂದು ಹಿರಿಯ ನಟಿಯರು ಯಾರಾದರೂ ಇದ್ದರೆ ಒಂದು ಆ್ಯಂಕರ್ ಅನುಶ್ರೀ ಅವರು ಇದ್ದರು. ಈಗಾಗಲೇ ಆ್ಯಂಕರ್ ಅನುಶ್ರೀ ಅವ್ರದ್ದು ಒಂದು ಮದುವೆ ಆಯಿತು. ಇನ್ನು ನೋಡಬೇಕಪ್ಪ ಅಂತಂದರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಇವರೇ ಒಂದು ಕೊನೆಯದಾಗಿ ಉಳಿದುಕೊಂಡಿದ್ದರು. ಸೊ ಯಾವಾಗ ಮದುವೆ ಇವ್ರದ್ದು, ಯಾವಾಗ ಮದುವೆ, ಈಗಾಗಲೇ ಒಬ್ಬರು ರಮ್ಯಾ ಕೂಡ ಉಳಿದಿದ್ದಾರೆ. ಸೊ ಇವರು ಕೂಡ ಉಳಿದು ಬಿಟ್ಟಿದ್ದಾರೆ. ಇನ್ನು ಯಾವಾಗ ಮದುವೆ, ಇವರು ಮದುವೆ ಆಗ್ತಾರೋ ಅಥವಾ ಇಲ್ವಾ, ಸೊ ಎಲ್ಲ ಒಂದು ಪ್ರಶ್ನೆಗಳು ಎಲ್ಲರಲ್ಲಿ ಕಾಡ್ತಾ ಇದ್ವು. ಆದರೆ ಈಗ ಒಂದು ನಟಿ ತಾವಾಗಿ ಒಂದು ಲೈವ್ ಬಂದುಬಿಟ್ಟು ಒಂದು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಸೊ ತಾವು ಪ್ರೀತಿಸುತ್ತಿರುವ ಹುಡುಗನ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಒಂದು ಲೈವ್ನಲ್ಲಿ ಬಂದ್ಬಿಟ್ಟು ಒಂದು ಹಂಚಿಕೊಂಡಿದ್ದಾರೆ. ಇನ್ನು ನೋಡ್ಬೇಕಪ್ಪ ಅಂತಂದರೆ, ಒಂದು ಈಗಾಗಲೇ ದರ್ಶನ್ ರವರು ಒಂದು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಒಂದು ಒಳಗಿದ್ದಾರೆ. ಸೊ ಆ ಒಂದು ರೇಣುಕಾ ಸ್ವಾಮಿಯನ್ನು ಒಂದು ನೋಡಲು ಈ ಒಂದು ರಚಿತಾರಾಮ್ ರವರು ತಮ್ಮ ಹುಡುಗನೊಂದಿಗೆ ಒಂದು ಜೈಲಿನಾಗೆ ಹೋಗಿದ್ದಾರೆ. ಸೊ ಅಲ್ಲಿ ಜೈಲಿನಲ್ಲಿ ಹೋಗುವಾಗ ಸೊ ಎಲ್ರಿಗೂ ಕೂಡ ಆ ಒಂದು ಮಾಹಿತಿ ಗೊತ್ತಾಗಿದೆ. ಸೊ ಇವರಿಬ್ಬರು ಒಂದು ಪ್ರೀತಿಯನ್ನು ಮಾಡ್ತಿದ್ದಾರೆ ಅಂತಕ್ಕಂಥ ಮಾಹಿತಿ ಕೂಡ ಗೊತ್ತಾಗಿದೆ. ಇನ್ನು ಜೈಲಿನಲ್ಲಿರ್ತಕ್ಕಂಥ ದರ್ಶನ್ ರವರಿಗೆ ಮೊದಲೇ ಭೇಟಿ ಮಾಡಿಸಬೇಕು ಅಂತ ಜೈಲಿನಲ್ಲಿರ್ತಕ್ಕಂಥ ದರ್ಶನ್ ರವರ ಹತ್ತಿರ ಆ ಒಂದು ಹುಡುಗನನ್ನು ಕರೆದುಕೊಂಡು ಹೋಗಿ ಜೈಲಿನಲ್ಲಿರುವ ದರ್ಶನ್ ಅವರಿಗೆ ಭೇಟಿಯಾಗಿ ಬಂದಿದ್ದಾರೆ. ಹೌದು ಸ್ನೇಹಿತರೆ, ಸೊ ಭೇಟಿಯಾಗುವ ವೇಳೆ ಒಂದಿಷ್ಟು ಹಣ್ಣು ಹಂಪಲಗಳನ್ನು ತೆಗೆದುಕೊಂಡು ಒಂದು ಜೈಲಿನಲ್ಲಿರ್ತಕ್ಕಂಥ ದರ್ಶನ್ ರವರಿಗೆ ಕೊಟ್ಟಿದ್ದಾರೆ. ಸೊ ಯಾಕಪ್ಪ ಅಂತಂದರೆ ದರ್ಶನ್ ಅಂದರೆ ಅವರಿಗೆ ಎಷ್ಟು ಇಷ್ಟ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತೇ ಗೊತ್ತು. ಯಾಕಪ್ಪ ಅಂತಂದರೆ ಅವರು ಒಂದು ಈ ಮಟ್ಟಿಗೆ ಬರಬೇಕಂದ್ರೆ, ಈ ಒಂದು ಸಾಧನೆ ಮಾಡಬೇಕಂದ್ರೆ ಒಂದು ಕನ್ನಡ ಇಂಡಸ್ಟ್ರಿಗೆ ಬಂದಿದ್ದೇ ಅವರು ಒಂದು ದರ್ಶನ್ ಅವರಿಂದ. ಸೊ ಅದನ್ನು ಈಗಲೂ ಕೂಡ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ. ಸೊ ನಾವು ಹಲವಾರು ನಟ ನಟಿಯರನ್ನ ನೋಡ್ಕೊಂಡಿದ್ದೇವೆ. ಸೊ ತಾವು ಬೆಳೆದ ಬಂದ ಹಾದಿಯನ್ನು ಯಾರೂ ಕೂಡ ನೆನ್ಪಿಟ್ಕೋದಿಲ್ಲ. ನಮ್ಮನ್ನು ಯಾರು ಬೆಳೆಸಿದ್ರು, ನಾವು ಹೇಗೆ ಬೆಳೆದ್ವಿ, ಇದನ್ನು ಯಾವುದನ್ನು ಕೂಡ ಯಾರೂ ಕೂಡ ಒಂದು ಗಮನದಲ್ಲಿ ಇಟ್ಕೊಳ್ಳಾರ್ದೆ ಸೊ ಅವರನ್ನೇ ಒಂದು ಕೀಳಾಗಿ ಕಾಣೋಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಸೊ ಇಂತಹ ದಿನಮಾನಗಳು ಎಲ್ಲಲ್ಲಿ ನಾವು ನೋಡ್ತಾ ಇದ್ದೇವೆ. ಇನ್ನು ಅಂತಹ ದಿನಮಾನಗಳಲ್ಲಿ ಇನ್ನು ದರ್ಶನ್ ರವರೇ ನನ್ನನ್ನು ಬೆಳೆಸಿರೋದು, ನಾನು ಇವತ್ತೇನಾದರೂ ಕನ್ನಡ ಇಂಡಸ್ಟ್ರಿಯಲ್ಲಿ ನಿಂತಿದ್ರೆ ಅದು ದರ್ಶನ್ ಅವರಿಂದನೇ ಅಂತ ಈಗಲೂ ಕೂಡ ಒಂದು ರಚಿತಾರಾಮ್ ರವರು ಹೇಳ್ಕೊಳ್ತಾರೆ. ಸೊ ಆ ಒಂದು ಅವರ ಆ ಗುಣಕ್ಕೆ ನಾವು ಎಲ್ಲರೂ ಮೆಚ್ಚಲೇಬೇಕು. ಇನ್ನು ನೋಡಬೇಕಪ್ಪ ಅಂತಂದರೆ ದರ್ಶನ್ ರವರ ನನ್ನ ನೋಡೋಕ್ಕೆ ಒಂದು ಅವರ ಒಂದು ಬಾಯ್ ಫ್ರೆಂಡ್ ಜೊತೆ ಒಂದು ರಚಿತಾರಾಮ್ ರವರು ಹೋಗಿದ್ರು. ಸೊ ಅವರ ಬಾಯ್ ಫ್ರೆಂಡ್ ಯಾರು, ಏನು, ಇದೆಲ್ಲದರ ಬಗ್ಗೆ ನಿಮಗೇನಾದರೂ ಸಂಪೂರ್ಣವಾದ ಮಾಹಿತಿ ಬೇಕಾದರೆ ಈ ಒಂದು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ನಾನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ದರ್ಶನ್ ರವರ ಒಂದು ಅಂದರೆ ದರ್ಶನ್ ರವರನ್ನು ಭೇಟಿ ಮಾಡಿಸೋಕ್ಕೆ ಕರೆದುಕೊಂಡು ಹೋದ ಒಂದು ರಚಿತಾರಾಮ್ ರವರ ಬಾಯ್ ಫ್ರೆಂಡ್ನ ಸಂಪೂರ್ಣವಾದ ಮಾಹಿತಿನ ನಾನು ನಿಮಗೆ ನೀಡ್ತೀನಿ.